ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಗೆ ಸರ್ಕಾರ ಹಣ ಹೊಂದಿಸ್ಕೊಂಡಿದೆ, ಹೇಗೆ ಹೊಂದಿಸ್ಕೊಂಡಿದೆ ಮತ್ತು ಹಣ ಯಾವಾಗ ರಿಲೀಸ್ ಆಗಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಗ್ಯಾರಂಟಿ ಯೋಜನೆಗಳಿಗೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿಗೆ ಅಮೌಂಟ್ ಏನಿತ್ತು ಅದು ಶಾರ್ಟೇಜ್ ಆಗಿ ಹೋದ ತಿಂಗಳು ಮೇ 5ನೇ ತಾರೀಕು ಬಂದಿದ್ದ ಅಮೌಂಟು ಇಲ್ಲಿವರೆಗೂ ಬಹಳಷ್ಟು ಕೆಲವು ಮಂದಿಗೆ ಮಾತ್ರ ಬಂದಿದೆ, ಎಷ್ಟೋ ಜನಕ್ಕೆ ಬಂದೇ ಇಲ್ಲ ಅಮೌಂಟು. ಕಾರಣ ಕರ್ನಾಟಕ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನೋ ವಿಷಯವಾಗಿ ಅಮೌಂಟ್ ಯಾರಿಗೂ ಹೋಗಿರಲಿಲ್ಲ. ಆದರೆ ನಮ್ಮ ಮಾನ್ಯ ಸಚಿವೆಯರಾದಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಳೆದ ಒಂದು ವಾರದಿಂದ ಇನ್ನು 2 ದಿನಗಳಲ್ಲಿ ಅಮೌಂಟ್ ಬಂದುಬಿಡುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಕೂಡ ಅಮೌಂಟು ಬಂದಿರಲಿಲ್ಲ. ಫೈನಲಿ ರಾಜ್ಯ ಸರ್ಕಾರ ಒಂದು ಡಿಸ್ಕಷನ್ ಮಾಡಿ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಗೆ ಹಣ ಬಿಡುಗಡೆನ ಮಾಡಿಕೊಂಡಿದೆ. ಹಣ ಹೊಂದಿಸಿದೆ, ಹೇಗೆ ಹೊಂದಿಸಿದೆ ಅಂತ ನೋಡೋದಾದರೆ, ಇನ್ನು ಕರ್ನಾಟಕ ಸರ್ಕಾರದಲ್ಲಿ SC ST ಕ್ಯಾಟಗರಿಯವರಿಗೆ ಮತ್ತು ಆ ಜಾತಿಯವರಿಗೆ ಅವರ ಉಪಜಾತಿಗಳಿಗೆ ಮೀಸಲಿಟ್ಟಿದ್ದಂತಹ ಹಣದಲ್ಲಿ ಈ ಬಾರಿ 39,171 ಕೋಟಿನ ಹಣ ಮೀಸಲು ಇಟ್ಟಿದ್ರು. ಅದರಲ್ಲಿ 14,282 ಕೋಟಿ ರೂಪಾಯಿನ ಗ್ಯಾರಂಟಿ ಯೋಜನೆಗಳಿಗೆ, ಅದರಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು, ಗೃಹಜ್ಯೋತಿ ಮತ್ತು ಯುವನಿಧಿಗೋಸ್ಕರ ಬಳಕೆ ಮಾಡಿಕೊಂಡಿದೆ. SC ST ಅವರದ್ದು ಅಮೌಂಟ್ ಏನಿದೆ ಅದನ್ನು ಕಿತ್ತಿ ಈಗ ಗೃಹಲಕ್ಷ್ಮಿ ಅಮೌಂಟ್ಗೆ ಹಾಕ್ತಿದ್ದಾರಂತೆ. ಸೊ ಹಾಗಾಗಿ 11ನೇ ಕಂತದ್ದು ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಬರಬಹುದು ಅನ್ನೋ ನಿರೀಕ್ಷೆ ಅಂತೂ ಇದೆ. ಒಂದು ಕಡೆ ನಮ್ಮ ಬಿ ಜೆ ಪಿಯವರು ಇದ್ದಾರಲ್ಲ, ಅವರು ಭಾರಿ ಟೀಕೆನ ಮಾಡ್ತಿದ್ದಾರೆ. ಬೇರೆ ಕಡೆಯಿಂದ ಹಣ ಕಿತ್ತುಬಿಟ್ಟು ಅವರಿಗೆ ಅನ್ಯಾಯ ಮಾಡಿ ಇವರು ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದವರು ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಆದ್ಯತೆ ಕೊಡೋದೇ ನಾವು SC ST ಅವ್ರಿಗೆ, ಅಲ್ಲಿಂದ ಕಿತ್ತು ಇಲ್ಲಿ ಅವ್ರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಸರಿನೋ ಯಾವ ರೀತಿ ತಪ್ಪೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ಕಾರ ದುಡ್ಡಂತೂ ಅರೇಂಜ್ ಮಾಡಿಕೊಂಡಿದೆ. ಗೃಹಲಕ್ಷ್ಮಿ ಅಂತೂ ಸರ್ಕಾರಕ್ಕೆ ಭಾರಿ ಹೊರೆ ಆಗಿದೆ. ಯಾರು SC ST ಅವರಿಗೆ ಬರಬೇಕಾಗಿದ್ದಂತಹ ಹಣದಲ್ಲಿ 14,000 ಚಿಲ್ಲರೆ ಕೋಟಿನ ಅವರು ಇವಾಗ ತೊಗೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲೇ ನಿಮಗೆ 11ನೇ ಕಂತಿನ ಅಮೌಂಟ್ ಏನು ಪೆಂಡಿಂಗ್ ಇತ್ತು ಗೃಹಲಕ್ಷ್ಮಿ ಹಣ, ಅದು ಜಮೆ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ಯುವನಿಧಿಗೂ ಕೂಡ 75 ಕೋಟಿ ರೂಪಾಯಿನ ಅವರು ಅಲ್ಲಿಂದ ತೊಗೊಂಡಿದ್ದಾರೆ, SC ST ಅಮೌಂಟ್ ಏನಿದೆ ಅದರಿಂದ. ಮತ್ತು ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂದರೆ, ಗೃಹಲಕ್ಷ್ಮಿ ಅಥವಾ ಯಾವುದೇ ಗ್ಯಾರಂಟಿ ಸ್ಕೀಮ್ಗಳಿಗೆ ಸರ್ಕಾರ ದುಡ್ಡನ್ನು ಅರೇಂಜ್ ಮಾಡೋಕ್ಕೆ ಕಷ್ಟ ಆಗ್ತಿರೋದ್ರಿಂದ ಮತ್ತು ದುಡ್ಡು ಶಾರ್ಟೇಜ್ ಆಗ್ತಿರೋ ಪ್ರಾಬ್ಲಮ್ಗಳಿಂದ ಈ ಹಿಂದೆ ಪೆಟ್ರೋಲ್ ಬೆಲೆನ 3 ರೂಪಾಯಿ ಏರಿಕೆ ಮಾಡಿದರು, ಡೀಸೆಲ್ ಬೆಲೆನ 3.5 ರೂಪಾಯಿ ಏರಿಕೆ ಮಾಡಿದರು, ಹಾಲಿನ ಬೆಲೆನ ಏರಿಕೆ ಮಾಡಿದರು. ಹೇಗೋ ಒಟ್ಟಾರೆಯಾಗಿ ನಾವು ಏನು ಕೊಟ್ಟಿದ್ದೀವಿ ನುಡಿದಂತೆ ನಡೆದ ಸರ್ಕಾರ ಅಂತ ಹಂಚ್ಕೊಳ್ಬೇಕು ಅಂತ ಬೇರೆ ಕಡೆಯಿಂದ ಕಿತ್ತು ಇಲ್ಲ ಹಾಕ್ತಿದೆ. ಮತ್ತು ಇನ್ನೊಂದು ಕಡೆ ಬಡ ಜನರಿಗೆ ರೇಟ್ಗಳನ್ನ ಕೂಡ ಜಾಸ್ತಿ ಮಾಡಿ ಸ್ವಲ್ಪ ಹೊಡೆತನೂ ತರ್ತಾ ಇದೆ. ಏನಿಲ್ಲ, ಒಂದು ಕಡೆ ಕೊಡ್ತಾ ಇದೆ, ಇನ್ನೊಂದು ಕಡೆ ಕಿತ್ಕೊತಾ ಇದೆ ಅಂತ ಅಷ್ಟೇ ಅನ್ಕೊಬೇಕು. ಒಟ್ಟಿನಾಗೆ SC STಗೆ ಮೀಸಲಿದ್ದಂತಹ 14,000 ಕೋಟಿನ ಈಗ ಗೃಹಲಕ್ಷ್ಮಿಗೆ ಮತ್ತು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರ ಸರ್ಕಾರ ವಾಪಸ್ ತಗೊಂಡಿದೆ. ನೋಡೋಣ ಹಾಗಾದರೆ ಗೃಹಲಕ್ಷ್ಮಿ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬರಬಹುದು. 11ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತ ಕಾಯ್ತಿದ್ರು ಅಂಥವರು ಇನ್ನು ಬಹಳ ಖುಷಿಯಿಂದನೇ ಇರಬಹುದು. ಯಾಕಂದರೆ ಅಮೌಂಟ್ ತೊಗೊಂಡಿದ್ದಾರೆ ಅಂದರೆ ಆದಷ್ಟು ಬೇಗನೆ ನಿಮಗೆ ರಿಲೀಸ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಅಮೌಂಟ್ ಬಂತು ಅಂದರೆ ಕಮೆಂಟ್ ಮಾಡಿ, 11ನೇ ಕಂತಿನ ಅಮೌಂಟ್ ನಮಗೆ ಸ್ಯಾಂಕ್ಷನ್ ಆಗಿದೆ ಅಂತ. ಮತ್ತು ಇದೇ ರೀತಿಯ ವಿಡಿಯೋಸ್ಗಳಿಗೋಸ್ಕರ, ನಮ್ಮ ಗೃಹಲಕ್ಷ್ಮಿ ಮಾಹಿತಿಗೋಸ್ಕರ ನನ್ನ ಜನಸಮಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ. ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.